ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂತಂದರೆ ಇವತ್ತು ಏನು ವಿಶೇಷದ ಅಂತಂದರೆ ಇವತ್ತು ನಮ್ಮ ಆಲೂರಿನಲ್ಲಿ ಬಹಳಷ್ಟು ಬೃಹತ್ ಪ್ರತಿಭಟನೆ ಮಾಡಕತ್ತೀವಿ. ಯಾಕಂತಂದರೆ ನಮ್ಮ ಆಲೂರಿನಲ್ಲಿರ್ತಕ್ಕಂಥ ಗೋಳಿಗಳಿಗೆ ಒಂದು ಶಾಶ್ವತ ಸ್ಥಳ ಇಲ್ಲ. ಅವುಗಳಿಗೆ ಬಹಳಷ್ಟು ಅಹಿತಕರ ಘಟನೆಗಳು ಮತ್ತು ಬಹಳಷ್ಟು ಭ್ರಷ್ಟಾಚಾರ ವ್ಯಕ್ತಿಗಳಾದಂಥ ಅವರ ಮೇಲೆ ಕಣ್ಣು ಬಿದ್ದಿದೆ. ಯಾಕಂತಂದರೆ ಅವುಗಳಿಗೆ ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾರೆ ಮತ್ತು ಅನೇಕ ರೀತಿಯಂಥ ತೊಂದರೆಗಳು ಕೂಡ ಅನುಭವಿಸ್ತಿದ್ದಾವೆ. ನಮ್ಮ ಆರಾಧ್ಯ ದೇವನಾಗಿರ್ತಕ್ಕಂಥ ಶ್ರೀ ನಂದಿ ಬಸವೇಶ್ವರ ಅಂತ ನಾವು ಪೂಜಿಸುವಂಥ ಆ ಗೂಳಿಗಳಿಗೆ ಒಂದು ಸರಿಯಾಗಿ ನ್ಯಾಯ ಕೊಡ್ತಿಲ್ರಿ. ಅದ್ ಕಣಕ್ಕೆ ನಾವು ಕೂಡ ಆ ಕಡೆ ಕೇಳಿದ್ದೇವೆ. ನೋಡ್ರಿ ಅದೆಷ್ಟು ಮಂದಿಗಳು ಬಂದಿದ್ದಾರೆ ಪ್ರತಿಭಟನೆಗೆ. ನಾವು ನಂಬುವ ದೈವ ಆರಾಧ್ಯ ದೇವರಾದ ನಂದಿ ಬಸವೇಶ್ವರ ಗದ್ದಿಗೆಗೆ ಅಣಿಮಣಿಯುತ್ತಾ, ಅದೇ ರೀತಿಯಾಗಿ ಆಲೂರು ಗ್ರಾಮದ ಎಲ್ಲ ಸಕಲ ಭಕ್ತಾದಿಗಳಲ್ಲಿ, ಆಲೂರು ತಾಯಂದ್ರದಲ್ಲಿ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಲ್ಲಿ ಮತ್ತು ಈ ಹೋರಾಟಕ್ಕೆ ಸುತ್ತಮುತ್ತ ಹಳ್ಳಿಯಿಂದ ಬಂದಂಥ ಎಲ್ಲ ನಂದಿ ಬಸವೇಶ್ವರ ಭಕ್ತರಲ್ಲಿ ಸ್ವಾಗತ ಕೋರ್ತಾ, ಅದೇ ರೀತಿಯಾಗಿ ಇವತ್ತು ಏನು ನಂದಿ ಬಸವೇಶ್ವರ ಇವತ್ತು ಆಲೂರು ಅಂದ್ರೆ ಗೂಳಿ ಆಲೂರು ಅಂತ ಪ್ರಸಿದ್ಧ ಆಗ್ಯದ ಕರ್ನಾಟಕ ತುಂಬಾ. ನೀವು ಸ್ಪಷ್ಟವಾಗಿರ್ಲಿ, ನಮ್ಮ ಬಸವಣ್ಣಪ್ಪ ಬಹಳ ಪ್ರಚಾರ ಆಗ್ಯದ, ಅದು ಬಹಳ ಮಂದಿಗೆ ಅರ್ಥ ಆಗಲಾಗ್ಯದ. ದಯವಿಟ್ಟು ನಾ ಒಂದು ಮಾತು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ 20 ಎಕರೆ ಭೂಮಿ ಮಂಜೂರು ಮಾಡಬೇಕು. ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಗೋಶಾಲೆ ನಿರ್ಮಾಣ ಆಗ್ಬೇಕು. ಯಾವುದೋ ಪತ್ರ ಸಾಗೋಡ್ ಹೆಂಗಿತ್ತಂದ್ರೆ ಅದು ಬೇಡ. ಇಲ್ಲಿ ಇರ್ತಕ್ಕಂಥ ಶಾಸಕರಿಗೆ, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ನಾ ಹೇಳ್ತೀನಿ, ಇಲ್ಕಲ್ ಸೀರಿ ಹಸರು ಬಳಿ ಕೊಡ್ತೀವಿ, ಉಟ್ಕೊಂಡು ರಾಜೀನಾಮೆ ಕೊಡ್ರಿ. ಆ ತಾಕತ್ ಆಲೂರು ಗ್ರಾಮಸ್ಥರು ಬಂದಾಗ ಶಾಸಕರಿಗೆ ನಾವು ಮಾಡ್ತೀನಿ, ಸರ್ಕಾರದಿಂದ ಮಂಜೂರು ಮಾಡ್ತೇವೆ, KKDB ಇಂದ ಮಂಜೂರು ಮಾಡ್ತೇವೆ. ಇಲ್ಲ ನಿಮ್ಮ ತಂದೆ ನಮ್ಮ ನಂದಿ ಬಸವೇಶ್ವರ ಆಶೀರ್ವಾದದಿಂದ ಆಲೂರು ಗ್ರಾಮಸ್ಥರ ವತಿಯಿಂದ, ಜೇವರಿಗೆ ಮತದಾರರ ವತಿಯಿಂದ ನಿಮ್ಮ ತಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಯಾನ. ನೀವೇನಾದ್ರೂ ಅದ್ರ ಬಗ್ಗೆ ಕನಕರ ಏನಾದ್ರೂ ಯಾಕೆ ಹೊಡಿತೀರಿ? ಏನು ಈಗ ರೀ ಏನು ಪಬ್ಲಿಕ್ ಆಗ್ತದ ಆಲಿ ಇವತ್ತು ಗೂಳಿ ಹೊಡಿತಾರ, ನಾಳೆ ನಮ್ಮ ತಂದೆ ತಾಯಿ ತಲೆ ಹಿಡ್ದಂಗೆ ನಾವು. ದಯವಿಟ್ಟು ನಮ್ಮೂರ ಕಾಯೋದೊರೆಯೇ ನಿನಗೆ ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ, ನಿನಗುಂಟು ನಾನಾ ವೇಷ, ನಿನ ಮಾತೆ ಗಂಟ ಘೋಷ. ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ.